ನೋಡಿ, BJP-ಅವರಿಗೆ, ಜನತಾದಳದವ್ರಿಗೆ ಈ ರಾಜ್ಯದ ಅಥವಾ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಯಾವುದೂ ಅಭಿವೃದ್ಧಿ ಮುಖ್ಯ ಅಲ್ಲ. ನಾವು 1.5 ತಿಂಗಳ ಹಿಂದೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು. ಅಲ್ಲಿ ಸಾಕಷ್ಟು 500 ಕೋಟಿಗೂ ಹೆಚ್ಚು ಅಭಿವೃದ್ಧಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದರು. ನಾನು ಕಳೆದ ವಾರ ಒಂದು ವಾರ ಅಸೆಂಬ್ಲಿಲಿದ್ದೆ. ಯಾರೂ ಸಹ ಇದರ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಸಹ ಮಾಡಿಲ್ಲ. ನನಗೆ ಅವರು ಯಾವುದೋ ಒಂದು ಇಶ್ಯೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಇಶ್ಯೂ ತೊಗೊಂಡು ಕೂತ್ಕೋತಾರೆ, ಅಥವಾ ಇಶ್ಯೂ ಇದ್ರೂ ಮಾಡಿದ್ರೂ ಪ್ರಿಯಾರಿಟಿನ ಡಿವೈಡ್ ಮಾಡ್ಕೋಬೇಕು. ಯಾವ್ಯಾವ ವಿಚಾರನ ಇಲ್ಲಿ ಆ ಭಾಗದಲ್ಲಿ ಸದನ ನಡೀತಾ ಇರೋದ್ರಿಂದ ಆ ಭಾಗಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಂತರ ಈ ಇಶ್ಯೂನು ತಗೋಬೇಕು. ಸೊ ಅವ್ರೇನು ಆ ಥರದ ಆಸಕ್ತಿ ಕಾಣ್ತಾ ಇಲ್ಲ. ಅವ್ರಿಗೆ ಟೈಮ್ ಪಾಸ್ಗೋಸ್ಕರ ಅಸೆಂಬ್ಲಿನ ಅಟೆಂಡ್ ಮಾಡ್ತಾ ಇರ್ತಾರೆ ಕಾಣುತ್ತೆ. ಆಗಲಿ, ಅದು ಅಸೆಂಬ್ಲಿ ಮಂಡಿಸ್ಬೇಕು. 1 ನೇಷನ್ 1 ಎಲೆಕ್ಷನ್ ಅಂದ ತಕ್ಷಣವೇ ಸಾಕಷ್ಟು ವಿಚಾರ ಅದರ ಒಳಗಡೆ ಬರುತ್ತೆ. ಈಗ ಎಲೆಕ್ಷನ್ನು ಆದ ತಕ್ಷಣವೇ ಮಧ್ಯ ಯಾವುದಾದ್ರು ಚುನಾವಣೆ ಆದರೆ ಏನು ಮಾಡಬೇಕು ಅಂತ ಅವರು ಸರ್ಕಾರ ಪ್ರೆಸೆಂಟ್ ಮಾಡುತ್ತೆ. ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದೆ, ಕೋಆಪರೇಟಿವ್ ಎಲೆಕ್ಷನ್ ಇದೆ. ಈಗ ಹಿಂದೆ ಇರೋವು ಮುಂದೆ ಇರೋವು ಅದನ್ನೆಲ್ಲ ಸಾಕಷ್ಟು ಅದಕ್ಕೆ ಏನಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ, ಪಬ್ಲಿಕ್ಗೆ ಬಿಡ್ತದೆ. ಇದೆಲ್ಲ ಆದಮೇಲೆ ಒಂದು ಅಂತಿಮ ಇದಕ್ಕೆ ಬರುತ್ತೆ. ಪಾರ್ಲಿಮೆಂಟಲ್ಲಿ ಈಗ ಅಪೋಸಿಷನ್ನು ಸಹ ಸ್ಟ್ರಾಂಗ್ ಇದೆ. ನಾವೇನು ವಿರೋಧ ಅಂತ ಅಲ್ಲ, ನಮ್ಮ ಪಕ್ಷದ ನಿಲುವು ನಾವೆಲ್ಲ ಭದ್ರಾಗಿರ್ತೀವಿ. ಬಟ್ ಅದ್ರ ಸಾಕಷ್ಟು ಚರ್ಚೆ ಆಗಂಟ ಮೊದಲೇ ನಾನು ಮಾತಾಡೋದು ಸೂಕ್ತ ಅಲ್ಲ. ಥ್ಯಾಂಕ್ ಯು. ಗಲಾಟೆ ಮಾಡ್ತಾ ಇರೋದು ಯಾರು? ಹೊಟ್ಟೆ ನೋವು JDS-ನವ್ರಿಗೂ BJP-ಅವ್ರಿಗೂ ಅಷ್ಟೇ. ಇಂಥ ಒಂದು 5 ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲನೂ ಮೂಲೆಯಲ್ಲಿ ಕೂರಿಸಿದ್ರಲ್ಲ, ಜನ ಎಲ್ಲ ಬರೀ ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ. ಅದು ಬೇರೆ ಈ 3 ಎಲೆಕ್ಷನ್ ಗೆದ್ದ ಮೇಲಂತೂ ಅವ್ರಿಗೆ ಶಾಕ್ ಆಗಿದೆ. ಸೊ ನಿನ್ನೆ ನೋಡಿದ್ರಿ ನೀವೇ, ಅತ್ತೆ ಸೊಸೆ ಆ ದುಡ್ಡು ಇಟ್ಕೊಂಡು ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಅದು ಎಂಥದ್ದು? ಮತ್ತು ಹುಷಾರಿಲ್ಲದೆ ಇದ್ದರೆ ಫೀಸ್ ಕಟ್ಟೋದು, ಯಾರೋ ಒಬ್ಬರು KS IAS ಯಾವುದೋ ಒಂದು ಇದು ಮಾಡಿದ್ರಲ್ಲ. ಸೊ ಈ ಥರದ್ದೆಲ್ಲ ಇದು ಭಾಳಷ್ಟು ಉಪಯೋಗ ಆಗ್ತದೆ. ನಾವು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ನಿಮಗೆ. ಈ 10 kg ಅಕ್ಕಿ ಕೊಡೋದಾಗಲಿ, ಕರೆಂಟ್ ಫ್ರೀ ಆಗಲಿ, 2000 ದುಡ್ಡಾಗಲಿ, ಬಸ್ ಚಾರ್ಜ್ ಫ್ರೀ ಆಗಲಿ, ಇದೇನು ಅಷ್ಟು ಸುಲಭವಾದಂಥದ್ದು ಅನುಕೂಲ ಆಗ್ತಾ ಇಲ್ಲ ಫ್ಯಾಮಿಲಿಗೆ. ಅದು 56,000 ಕೋಟಿ ಅಂದರೆ ಇದೇನು ಕಡಿಮೆ ಅಲ್ಲ. ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಇಷ್ಟು ಗ್ಯಾರಂಟಿನ ಹೇಳೋದು ಬೇರೆ ಸಾವಿರಾರು, ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದಾದ್ರು ಇದ್ದರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವತ್ತು ಮಾಡಿರ್ತಕ್ಕಂಥದ್ದು ಇದು ಭಾಳ ಮುಖ್ಯ. ನಾವು ಮುಂದುವರಿಸ್ತೀವಿ ಅಂತ ಘೋಷಣೆ ಮಾಡಿದೆ. 2028ಗೆ ನಾವೇ ನೋಡಿ, BJP-ಅವರಿಗೆ, ಜನತಾದಳದವ್ರಿಗೆ ಈ ರಾಜ್ಯದ ಅಥವಾ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಯಾವುದೂ ಅಭಿವೃದ್ಧಿ ಮುಖ್ಯ ಅಲ್ಲ. ನಾವು 1.5 ತಿಂಗಳ ಹಿಂದೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು. ಅಲ್ಲಿ ಸಾಕಷ್ಟು 500 ಕೋಟಿಗೂ ಹೆಚ್ಚು ಅಭಿವೃದ್ಧಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದರು. ನಾನು ಕಳೆದ ವಾರ ಒಂದು ವಾರ ಅಸೆಂಬ್ಲಿಲಿದ್ದೆ. ಯಾರೂ ಸಹ ಇದರ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಸಹ ಮಾಡಿಲ್ಲ. ನನಗೆ ಅವರು ಯಾವುದೋ ಒಂದು ಇಶ್ಯೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಇಶ್ಯೂ ತೊಗೊಂಡು ಕೂತ್ಕೋತಾರೆ, ಅಥವಾ ಇಶ್ಯೂ ಇದ್ರೂ ಮಾಡಿದ್ರೂ ಪ್ರಿಯಾರಿಟಿನ ಡಿವೈಡ್ ಮಾಡ್ಕೋಬೇಕು. ಯಾವ್ಯಾವ ವಿಚಾರನ ಇಲ್ಲಿ ಆ ಭಾಗದಲ್ಲಿ ಸದನ ನಡೀತಾ ಇರೋದ್ರಿಂದ ಆ ಭಾಗಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಂತರ ಈ ಇಶ್ಯೂನು ತಗೋಬೇಕು. ಸೊ ಅವ್ರೇನು ಆ ಥರದ ಆಸಕ್ತಿ ಕಾಣ್ತಾ ಇಲ್ಲ. ಅವ್ರಿಗೆ ಟೈಮ್ ಪಾಸ್ಗೋಸ್ಕರ ಅಸೆಂಬ್ಲಿನ ಅಟೆಂಡ್ ಮಾಡ್ತಾ ಇರ್ತಾರೆ ಕಾಣುತ್ತೆ. ಆಗಲಿ, ಅದು ಅಸೆಂಬ್ಲಿ ಮಂಡಿಸ್ಬೇಕು. 1 ನೇಷನ್ 1 ಎಲೆಕ್ಷನ್ ಅಂದ ತಕ್ಷಣವೇ ಸಾಕಷ್ಟು ವಿಚಾರ ಅದರ ಒಳಗಡೆ ಬರುತ್ತೆ. ಈಗ ಎಲೆಕ್ಷನ್ನು ಆದ ತಕ್ಷಣವೇ ಮಧ್ಯ ಯಾವುದಾದ್ರು ಚುನಾವಣೆ ಆದರೆ ಏನು ಮಾಡಬೇಕು ಅಂತ ಅವರು
ಸರ್ಕಾರ ಪ್ರೆಸೆಂಟ್ ಮಾಡುತ್ತೆ. ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದೆ, ಕೋಆಪರೇಟಿವ್ ಎಲೆಕ್ಷನ್ ಇದೆ. ಈಗ ಹಿಂದೆ ಇರೋವು ಮುಂದೆ ಇರೋವು ಅದನ್ನೆಲ್ಲ ಸಾಕಷ್ಟು ಅದಕ್ಕೆ ಏನು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ, ಪಬ್ಲಿಕ್ಗೆ ಬಿಡ್ತದೆ. ಇದೆಲ್ಲ ಆದಮೇಲೆ ಒಂದು ಅಂತಿಮ ಇದಕ್ಕೆ ಬರುತ್ತೆ. ಪಾರ್ಲಿಮೆಂಟಲ್ಲಿ ಈಗ ಅಪೋಸಿಷನ್ನು ಸಹ ಸ್ಟ್ರಾಂಗ್ ಇದೆ. ನಾವೇನು ವಿರೋಧ ಅಂತ ಅಲ್ಲ, ನಮ್ಮ ಪಕ್ಷದ ನಿಲುವು ನಾವೆಲ್ಲ ಭದ್ರಾಗಿರ್ತೀವಿ. ಬಟ್ ಅದ್ರ ಸಾಕಷ್ಟು ಚರ್ಚೆ ಆಗಂಟ ಮೊದಲೇ ನಾನು ಮಾತಾಡೋದು ಸೂಕ್ತ ಅಲ್ಲ. ಥ್ಯಾಂಕ್ ಯು. ಗಲಾಟೆ ಮಾಡ್ತಾ ಇರೋದು ಯಾರು? ಹೊಟ್ಟೆ ನೋವು JDSನವ್ರಿಗೂ BJPಯವ್ರಿಗೂ ಅಷ್ಟೇ. ಇಂಥ ಒಂದು 5 ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲನೂ ಮೂಲೆಯಲ್ಲಿ ಕೂರಿಸಿದ್ರಲ್ಲ, ಜನ ಎಲ್ಲ ಬರೀ ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ. ಅದು ಬೇರೆ ಈ 3 ಎಲೆಕ್ಷನ್ ಗೆದ್ದ ಮೇಲಂತೂ ಅವ್ರಿಗೆ ಶಾಕ್ ಆಗಿದೆ. ಸೊ ನಿನ್ನೆ ನೋಡಿದ್ರಿ ನೀವೇ, ಅತ್ತೆ ಸೊಸೆ ಆ ದುಡ್ಡು ಇಟ್ಕೊಂಡು ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಅದು ಎಂಥದ್ದು. ಮತ್ತು ಹುಷಾರಿಲ್ಲದೆ ಇದ್ದರೆ ಫೀಸ್ ಕಟ್ಟೋದು, ಯಾರೋ ಒಬ್ಬರು KS IAS ಯಾವುದೋ ಒಂದು ಇದು ಮಾಡೋದ್ರಲ್ಲ. ಸೊ ಈ ಥರದ್ದೆಲ್ಲ ಇದು ಭಾಳಷ್ಟು ಉಪಯೋಗ ಆಗ್ತದೆ. ನಾವು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ನಿಮಗೆ. ಈ 10 kg ಅಕ್ಕಿ ಕೊಡೋದಾಗಲಿ, ಕರೆಂಟ್ ಫ್ರೀ ಆಗಲಿ, 2000 ದುಡ್ಡಾಗಲಿ, ಬಸ್ ಚಾರ್ಜ್ ಫ್ರೀ ಆಗಲಿ, ಇದೇನು ಅಷ್ಟು ಸುಲಭವಾದಂಥದ್ದು ಅನುಕೂಲ ಆಗ್ತಾ ಇಲ್ಲ ಫ್ಯಾಮಿಲಿಗೆ. ಅದು 56,000 ಕೋಟಿ ಅಂದರೆ ಇದೇನು ಕಡಿಮೆ ಅಲ್ಲ. ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಇಷ್ಟು ಗ್ಯಾರಂಟಿನ ಹೇಳೋದು ಬೇರೆ ಸಾವಿರಾರು, ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದಾದ್ರು ಇದ್ದರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವತ್ತು ಮಾಡಿರ್ತಕ್ಕಂಥದ್ದು ಇದು ಭಾಳ ಮುಖ್ಯ. ನಾವು ಮುಂದುವರಿಸ್ತೀವಿ ಅಂತ ಘೋಷಣೆ ಮಾಡಿದೆ. 2028ಗೆ ನಾವೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.